ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ್ಯಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನದ ನಾವು ದಿನ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ಪರಿಹಾರವನ್ನು ತಪ್ಪದೆ ಪಾಲಿಸಿ. ಮೇಷರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಚುರುಕುತನ ಮತ್ತು ಹೊಸ ಆರಂಭದ ದಿನವನ್ನು ಸೂಚಿಸ್ತಾ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಪ್ರಮುಖವಾಗಬಹುದು. ಆದ್ದರಿಂದ ಯೋಚಿಸಿ ಮುಂದೆ ಸಾಗುವುದು ಒಳಿತು. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ನಿಮ್ಮ ನಾಯಕತ್ವದ ಗುಣಗಳು ಪ್ರಚಲಿತಕ್ಕೆ ಬರ್ತದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆಯಿಂದ ನಡೆದರೆ ಯಶಸ್ಸು ನಿಮಗೆ ಹೆಚ್ಚಾಗ್ತದೆ ಎನ್ನುವಂಥದ್ದು. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಆಕಸ್ಮಿಕ ಖರ್ಚುಗಳು ಬರಬಹುದು. ಹೂಡಿಕೆ ಮಾಡುವ ಮೊದಲು ಯೋಚನೆ ಮಾಡುವುದು ಅತ್ಯಗತ್ಯ. ಕುಟುಂಬದಲ್ಲಿ ಸಂತೋಷ ಇರ್ತದೆ. ಕೋಪವನ್ನು ನಿಯಂತ್ರಿಸುವುದು ಮುಖ್ಯ. ಮಾತಿನಲ್ಲಿ ಮೃದುವಾಗಿರಿ. ನಿಮ್ಮ ಶಕ್ತಿ ಉತ್ತಮವಾಗಿರ್ತದೆ, ಆದರೆ ಒತ್ತಡ ಹೆಚ್ಚಾಗಬಹುದು. ಜಾಗ್ರತೆಯಿಂದ ಇರಿ. ಈ ದಿನ ನೀವು ಹನುಮಾನ್ ಮಂತ್ರವನ್ನು ಪಠನ ಮಾಡಿದ್ರೆ, ಹನುಮಂತನ ಧ್ಯಾನವನ್ನು ಮಾಡಿದ್ರೆ ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸ್ಥಿರತೆ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ನಿಧಾನವಾದರೂ ಖಚಿತ ಫಲ ದೊರೆಯುತ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಳಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಎನ್ನುವಂಥದ್ದು ಸಿಗ್ತದೆ. ಹಿರಿಯರಿಂದ ಸಹಕಾರ ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳು ಬರೋ ಲಕ್ಷಣಗಳಿದ್ದಾವೆ. ಹಣದ ಹರಿವು ಉತ್ತಮವಾಗಿರ್ತದೆ. ಹಳೆಯ ಬಾಕಿ ಹಣ ಸಿಗೋ ಸಾಧ್ಯತೆ ಇದೆ. ಆದರೂ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಅನ್ನುವಂಥದ್ದು ಇರ್ತದೆ. ದಾಂಪತ್ಯ ಜೀವನದಲ್ಲಿ ಸುಖಕರವಾಗಿರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ನಿಮ್ಮ ಆರೋಗ್ಯ ಸಾಮಾನ್ಯವಾಗಿರ್ತದೆ. ಸ್ವಲ್ಪ ದಣಿವು ಕಾಣಬಹುದು. ವಿಶ್ರಾಂತಿ ತೆಗೆದುಕೊಳ್ಳುವಂಥದ್ದು ಅತ್ಯುತ್ತಮ. ಈ ದಿನ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಸಮಯವಿದ್ದರೆ ಶ್ರೀ ಸೂಕ್ತವನ್ನು ಪಠನ ಮಾಡಿ. ಆರ್ಥಿಕ ಲಾಭ ಹೆಚ್ಚಾಗುವಂಥ ಅವಕಾಶಗಳು ಬರ್ತದೆ. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಚುರುಕುತನವನ್ನು ಹಾಗೂ ಸಂವಹನದ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಮಾತು ಮತ್ತು ಆಲೋಚನೆಗಳು ಇತರರ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ಉಂಟು ಮಾಡುತ್ತದೆ. ನಿಮ್ಮ ಸಂವಹನ ಕೌಶಲ್ಯದಿಂದ ಈ ದಿನ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ಇದರಿಂದನೇ ನಿಮಗೆ ದೊರೆಯುತ್ತದೆ. ಮಾತಿನ ಬಗ್ಗೆ ಗಮನ ಇರಲಿ. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಚಿಕ್ಕ ಪುಟ್ಟ ಲಾಭಗಳು ಬರಬಹುದು. ಆದರೆ ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಒಳಿತು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ಮಾತುಗಳಿಂದ ಎಲ್ಲ ರೀತಿಯ ಸಂಬಂಧಗಳು ಬಲವಾಗ್ತದೆ. ಆರೋಗ್ಯ ಉತ್ತಮವಾಗಿದೆ. ಮನಸ್ಸು ಚುರುಕಾಗಿರ್ತದೆ. ಆದರೆ ಹೆಚ್ಚು ಕೆಲಸ ಮಾಡೋದ್ರಿಂದ ಸ್ವಲ್ಪ ದಣಿವು ಆಗುವಂತಹ ಅವಕಾಶಗಳು ಬರಬಹುದು. ಜಾಗ್ರತೆಯಿಂದ ಇರಿ. ಯಾವುದಕ್ಕೂ ವಿಷ್ಣು ದೇವರ ಪ್ರಾರ್ಥನೆಯನ್ನು ಮಾಡಿ. ಸಮಯವಿದ್ದರೆ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ. ಶಾಂತಿ ಮತ್ತು ಶುಭ ಫಲ ಅನ್ನುವಂಥದ್ದು ನಿಮಗೆ ದೊರೀತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಭಾವನಾತ್ಮಕತೆ ಮತ್ತು ಆತ್ಮ ಪರಿಶೀಲನೆಯ ದಿನವನ್ನು ಸೂಚಿಸ್ತಾ ಇದೆ. ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು. ಆದರೆ ಶಾಂತವಾಗಿ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ. ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸುವುದು ಅತ್ಯುತ್ತಮ.
ಏಕೆಂದರೆ ಕೆಲಸದ ಸ್ಥಳದಲ್ಲಿ ಒತ್ತಡ ಕಾಣಬಹುದು. ಆದ್ದರಿಂದ ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಬೇಡಿ. ಈ ದಿನ ನಿಮಗೆ ಅಷ್ಟು ಪ್ರಶಸ್ತವಾಗಿಲ್ಲ. ಸಹೋದ್ಯೋಗಿಗಳ ಸಹಕಾರವನ್ನು ಪಡೆದರೆ ನಿಮ್ಮ ಕೆಲಸ ಸುಗಮವಾಗ್ತದೆ. ನಿಮ್ಮ ಮನಸ್ಸನ್ನು ಆದಷ್ಟು ಶಾಂತವಾಗಿಟ್ಟುಕೊಳ್ಳುವಂಥದ್ದು ಒಳಿತು. ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಹೊಸ ಹೂಡಿಕೆಗಳನ್ನು ಈ ದಿನ ಮಾಡಲೇಬೇಡಿ, ಮುಂದೂಡುವುದು ಒಳಿತು. ಕುಟುಂಬದಲ್ಲಿ ಭಾವನಾತ್ಮಕ ವಿಚಾರಗಳು ಹೆಚ್ಚಾಗಬಹುದು. ಮಾತಿನಲ್ಲಿ ಮೃದುವಾಗಿರಿ, ತಾಳ್ಮೆಯಿಂದ ಇರಿ. ದಾಂಪತ್ಯದಲ್ಲಿ ಸಹನೆ ಎನ್ನುವಂಥದ್ದು ಅತಿ ಮುಖ್ಯ. ಸ್ವಲ್ಪ ಮಾನಸಿಕ ಒತ್ತಡ ಮತ್ತು ದಣಿವು ನಿಮಗೆ ಕಂಡು ಬರ್ತದೆ. ಆದ್ದರಿಂದ ಶಿವನನ್ನು ಪ್ರಾರ್ಥನೆಯನ್ನು ಮಾಡುವಂಥದ್ದು, ಶಿವನ ಮಂತ್ರದಿಂದ ಧ್ಯಾನವನ್ನು ಮಾಡುವಂಥದ್ದು ಮಾಡಿದ್ರೆ ಈ ದಿನ ನಮಗೆ ಎಲ್ಲ ಶಾಂತಿ ಸಮಾಧಾನ ಸಿಗ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಸಿಂಹರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಕೂಡಿದಿಂದ ಕ್ಷಮೆ ಇರಲಿ ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕಾರ್ಯಗಳಲ್ಲಿ ಉತ್ತಮ ಫಲ ಪಡೆಯುವ ಸಾಧ್ಯತೆ ಇರ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಮೆರೆದಾಡುತ್ತದೆ. ಹಿರಿಯರಿಂದ ಮೆಚ್ಚುಗೆ ಅನ್ನುವಂಥದ್ದು ಸಿಗ್ತದೆ. ಹೊಸ ಅವಕಾಶಗಳು ದೊರೆಯಬಹುದು. ಹಣದ ಲಾಭ ಸಿಗುವಂಥ ಸೂಚನೆ ಇದೆ. ಆದಾಯ ಹೆಚ್ಚಾಗಬಹುದು. ಆದರೆ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ಎನ್ನುವಂಥದ್ದು ಸಿಗ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರ್ತದೆ. ಇದು ಸೂರ್ಯನ ಆರಾಧನೆಯನ್ನು ಮಾಡುವಂತಹ ದಿನ. ಈ ದಿನ ನೀವು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ನಿಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತದೆ. ಧನ್ಯವಾದಗಳು. ಕನ್ಯಾ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಯೋಜನೆಯ ದಿನವನ್ನು ಸೂಚಿಸ್ತಾ ಇದ್ದಾವೆ. ನೀವು ಕ್ರಮಬದ್ಧವಾಗಿ ಕೆಲಸ ಮಾಡಿದರೆ ಉತ್ತಮ ಫಲ ಸಿಗ್ತದೆ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಶ್ರಮದಿಂದ ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಹಿರಿಯರಿಂದ ಮೆಚ್ಚುಗೆ ಎನ್ನುವಂಥದ್ದು ದೊರೆಯುತ್ತದೆ. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಮಾಡೋದಕ್ಕೆ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮೊದಲು ಯೋಚಿಸಿ ಹೂಡಿಕೆಯನ್ನು ಮಾಡಿ. ಕುಟುಂಬದಲ್ಲಿ ಶಾಂತಿ ಇರ್ತದೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಹೆಚ್ಚು ಚಿಂತನೆ ಮಾಡೋಕ್ಕೆ ಹೋಗ್ಬಿಡಿ. ಸ್ನೇಹಿತರ ಸಹಕಾರ ದೊರೆಯುತ್ತದೆ. ಒತ್ತಡ ಮತ್ತು ದಣಿವು ಕಾಣಿಸುವಂಥ ಸಾಧ್ಯತೆ ಇದೆ. ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ಕೊಡಿ. ಎಲ್ಲ ಅಡೆತಡೆಗಳ ನಿವಾರಣೆಗೋಸ್ಕರ ಈ ದಿನ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಶುಭಕರ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ತುಲಾರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸಮತೋಲನ ಮತ್ತು ಶುಭ ಫಲಗಳ ದಿನವನ್ನು ಸೂಚಿಸ್ತಾ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗ್ತದೆ. ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಹೊಸ ಅವಕಾಶಗಳು ದೊರೆಯಬಹುದು. ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ಸಿಗ್ತದೆ. ಹಣದ ಲಾಭದ ಸೂಚನೆ ಇದೆ. ಖರ್ಚುಗಳು ನಿಯಂತ್ರಿಸಬೇಕಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಒಗ್ಗಟ್ಟು ಹೆಚ್ಚಾಗಿರ್ತದೆ. ಆರೋಗ್ಯ ಉತ್ತಮವಾಗಿದೆ. ಮನಸ್ಸು ಶಾಂತವಾಗಿರ್ತದೆ. ಹಣದ ಅಭಿವೃದ್ಧಿಗೋಸ್ಕರ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಅಥವಾ ಶ್ರೀ ಸೂಕ್ತವನ್ನು ಪಠನ ಮಾಡುವಂಥದ್ದು ಶುಭಕರ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಇಲ್ಲಿವರೆಗೆ ಯಾರು ದಿನಭವಿಷ್ಯವನ್ನು ಕೇಳ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮಲ್ಲಿರುವಂಥ ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಸೂಕ್ತವಾದ ಉತ್ತರವನ್ನು ನೀಡ್ತೇವೆ. ವೃಶ್ಚಿಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸವಾಲುಗಳ ಜೊತೆಗೆ ಅವಕಾಶಗಳನ್ನು ನೀಡುವ ದಿನವನ್ನು ಸೂಚಿಸ್ತಾ ಇದೆ.
ಸ್ವಲ್ಪ ಜಾಗ್ರತೆಯಿಂದ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ. ಕೆಲಸದ ಸ್ಥಳದಲ್ಲಿ ಅಡಚಣೆಗಳು ಕಾಣಿಸಬಹುದು, ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಆ ಸಹನೆ ಎನ್ನುವಂಥದ್ದು ಇದೆಯಲ್ಲ, ಅದು ಯಶಸ್ಸಿಗೆ ಮೂಲ ಕಾರಣವಾಗಿರುತ್ತದೆ. ಹಣದ ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಹೂಡಿಕೆ ಮಾಡೋದರಲ್ಲಿ ಈ ದಿನ ಪ್ರಯತ್ನವನ್ನು ಮಾಡಬೇಡಿ, ಮುಂದೂಡಿ. ಜೊತೆಗೆ ಕೋಪವನ್ನು ನಿಯಂತ್ರಿಸುವುದು ಅತಿ ಮುಖ್ಯ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಮಾತಿನಲ್ಲಿ ಜಾಗ್ರತೆಯಿಂದ ಇರಿ. ಮಾನಸಿಕ ಒತ್ತಡವನ್ನು ಕಾಪಾಡಿಕೊಳ್ಳಿ. ದಣಿವು ಕಾಣಿಸ್ತದೆ, ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ಕೊಡಿ. ಎಲ್ಲದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಧನುಸ್ಸು ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಉತ್ಸಾಹ ಮತ್ತು ವಿಸ್ತಾರವಾದಂಥ ಶುಭ ಅವಕಾಶಗಳನ್ನು ನೀಡುವಂಥ ಅವಕಾಶಗಳು ಸಿಗ್ತದೆ. ಹೊಸ ಪ್ರಯತ್ನಗಳಿಗೆ ಇದು ಒಳ್ಳೆಯ ಸಮಯ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಹಿರಿಯರಿಂದ ಸಹಕಾರ ದೊರೆಯುತ್ತದೆ. ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಪ್ರಯಾಣದ ಯೋಗ ಬರುವಂಥ ಅವಕಾಶಗಳಿದೆ. ಹಣದ ಲಾಭದ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತವೆ. ಹೂಡಿಕೆ ಮಾಡಲು ಈ ದಿನ ಉತ್ತಮ ದಿನವಾಗಿರ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ಸ್ನೇಹಿತರ ಸಹಕಾರ ದೊರೆಯುತ್ತದೆ. ಹೊಸ ಪರಿಚಯಗಳು ನಿಮಗೆ ಶುಭವನ್ನುಂಟು ಮಾಡುತ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರ್ತದೆ. ಗುರು ದೇವರ ಪ್ರಾರ್ಥನೆಯನ್ನು ಮಾಡಿ. ನೀವು ಯಾರನ್ನು ಗುರು ಅಂತ ಅಂದ್ಕೊಂಡಿರ್ತೀರ ಅವರ ಪ್ರಾರ್ಥನೆಯನ್ನು ಮಾಡಿ. ದತ್ತಾತ್ರೇಯ ಇರ್ಬೋದು, ರಾಘವೇಂದ್ರ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಅಥವಾ ನಿಮ್ಮ ನೆಚ್ಚಿನ ಗುರುಗಳು ಯಾರಿರ್ತಾರೆ ಅವರ ಧ್ಯಾನವನ್ನು ಮಾಡಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಮಕರ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಜವಾಬ್ದಾರಿಯನ್ನು ನೀಡುವ ದಿನವನ್ನು ಸೂಚಿಸ್ತಾ ಇದೆ. ನೀವು ಮಾಡಿದ ಕೆಲಸಗಳಿಗೆ ನಿಧಾನವಾಗಿ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ದು. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಶಿಸ್ತಿನ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಹಿರಿಯರಿಂದ ಮೆಚ್ಚುಗೆ ಸಿಗ್ತದೆ. ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಸಾಧ್ಯ. ಹೂಡಿಕೆ ಮಾಡುವಲ್ಲಿ ಜಾಗೃತೆ ಇರಲಿ. ಕುಟುಂಬದಲ್ಲಿ ಸಹಕಾರ ಸಿಗ್ತದೆ. ಸಮಯ ಕೊಡಬೇಕಾಗ್ತದೆ. ಕುಟುಂಬದವರಿಗೆ ಸಮಯವನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಸಮಯವನ್ನು ಕೊಡಲಿಲ್ಲ ಅಂತಂದರೆ ಸ್ವಲ್ಪ ಅಸಮಾಧಾನ ಉಂಟಾಗ್ತದೆ. ಯಾರಿಗೆ ಕುಟುಂಬದಲ್ಲಿ ಸಂತೋಷ ಇರ್ತದೆ ಅವರು ಮಾಡುವಂಥ ಕಾರ್ಯದಲ್ಲಿ ಖಂಡಿತ ಯಶಸ್ವಿಯಾಗ್ತಾರೆ. ನಿಮ್ಮ ಯಶಸ್ಸಿಗೆ ಕುಟುಂಬವೇ, ದಾಂಪತ್ಯವೇ ಅತಿ ಮುಖ್ಯ. ದಾಂಪತ್ಯದಲ್ಲಿ ಸ್ವಲ್ಪ ಸಹನೆ ಇರಲಿ. ದಣಿವು ಮತ್ತು ದೇಹದ ನೋವಿನ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಶನಿದೇವರ ಆರಾಧನೆಯನ್ನು ಮಾಡಿ, ಶನಿದೇವರ ಪ್ರಾರ್ಥನೆಯನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕುಂಭರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಹೊಸ ಅವಕಾಶಗಳನ್ನು ಮತ್ತು ಚಿಂತನೆಯ ವಿಸ್ತಾರವಾದಂಥ ದಿನವನ್ನು ಸೂಚಿಸ್ತಾ ಇದೆ. ಈ ದಿನ ನಿಮಗೆ ನಿಮ್ಮ ಆಲೋಚನೆಗಳು ಫಲ ನೀಡುವ ಸಾಧ್ಯತೆಯನ್ನು ಉಂಟು ಮಾಡ್ತಾ ಇದ್ದಾವೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬರ್ತದೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ಸಿಗ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ಉತ್ತಮವಾಗಿದೆ. ಹಣದ ಲಾಭದ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಆದರೂ ಖರ್ಚುಗಳನ್ನು ನಿಯಂತ್ರಿಸಿ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಹೊಸ ಪರಿಚಯಗಳು ನಿಮಗೆ ಲಾಭವನ್ನು ತಂದುಕೊಡ್ತವೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಉತ್ಸಾಹದಿಂದ ಕೂಡಿರುತ್ತದೆ. ಶನಿದೇವರನ್ನು ಪ್ರಾರ್ಥನೆ ಮಾಡುವುದು ಶುಭ ಫಲವನ್ನು ನೀಡುತ್ತದೆ. ದಾನ ಧರ್ಮ ಮಾಡೋದರಿಂದ ನಿಮಗೆ ಉತ್ತಮ ಫಲ ದೊರೆಯುತ್ತದೆ ಎನ್ನುವಂಥದ್ದನ್ನು ಇದನ್ನು ನೀವು ತಿಳ್ಕೊಂಡಿರಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಮೀನರಾಶಿಯವರು, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಶಾಂತಿ ಮತ್ತು ಆತ್ಮಚಿಂತನೆ ಮತ್ತು ಆಧ್ಯಾತ್ಮಿಕ ಚೈತನ್ಯದ ದಿನವನ್ನು ಸೂಚಿಸ್ತಾ ಇದೆ. ಈ ದಿನ ನಿಮ್ಮ ಮನಸ್ಸು ಸ್ಥಿರವಾಗಿದ್ದು ಒಳಗಿನ ಶಕ್ತಿಯನ್ನು ಅನುಭವಿಸುವ ಅವಕಾಶವನ್ನು ನೀಡ್ತಾ ಇದ್ದಾವೆ. ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಇರ್ತದೆ. ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಇರ್ತದೆ. ಹೊಸ ಹೊಸ ಯೋಜನೆಗಳನ್ನು
ನಿಧಾನವಾಗಿ ಹಾಗೂ ಯೋಚಿಸಿ ಆರಂಭ ಮಾಡುವಂಥದ್ದು ಶುಭಕರ. ಹಣದ ಲಾಭ ಸಿಗುವ ಸೂಚನೆ ಇದೆ. ಹಳೆಯ ಬಾಕಿ ಹಣ ಸಿಗೋ ಅವಕಾಶಗಳಿದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉತ್ತಮ ಉಳಿತಾಯ ಅನ್ನುವಂಥದ್ದು ಉಂಟಾಗ್ತದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಇರ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರ್ತದೆ. ಸ್ನೇಹಿತರ ಸಹಕಾರ, ವಿಶ್ವಾಸ ಹೆಚ್ಚಿಸ್ಕೊಳ್ಳೋದಕ್ಕೆ ಈ ದಿನ ತುಂಬ ಶುಭಕರವಾಗಿರ್ತದೆ. ಆರೋಗ್ಯ ಸಾಮಾನ್ಯವಾಗಿರ್ತದೆ. ಮನಃಶಾಂತಿ ಉತ್ತಮವಾಗಿರ್ತದೆ. ವಿಷ್ಣು ದೇವರನ್ನು, ದತ್ತಾತ್ರೇಯರನ್ನು ನೀವು ಪ್ರಾರ್ಥನೆ ಮಾಡುವಂಥದ್ದು ಶುಭಕರ. ಇಲ್ಲಿವರೆಗೆ 12 ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದಂಥ ತಮಗೆಲ್ಲರಿಗೆ ಧನ್ಯವಾದಗಳು. ಯಾರು ಈ ಚಾನಲನ್ನು ಇಲ್ಲಿವರೆಗೆ ಕೇಳಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅವಶ್ಯಕತೆ ಇರುವಂಥವ್ರಿಗೆ ಶೇರ್ ಮಾಡಿ, ನೀವು ಲೈಕ್ ಮಾಡಿ. ಧನ್ಯವಾದಗಳು.